ರೀ ರಚ್ಚುನೇ ಫೋನ್ ಮಾಡಿದ್ಲು. ನನ್ನ ಮಗಳನ್ನ ಹಿಂಗೆ ಕಳಿಸ್ತಾ ಇದ್ದೀನಿ, ನಾನಿದ್ದೀನಿ ಸಪೋರ್ಟ್ಗೆ, ನಿಮ್ಮ ಮಗಂಗೆ ಏನಿಯ ಕೊಟ್ಬಿಟ್ಟು ಮದುವೆ ಮಾಡು ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ಲು ರೀ. ಇನ್ನೇನೊಂದು 5-10 ನಿಮಿಷ ಬಂದ್ಬಿಡ್ತಾಳೆ ಅಂತ ಅನ್ನಿಸ್ತೈತೆ. ನೀವಿಬ್ಬರು ಮನೆಯಾಗ ಇರಲಿಲ್ವಲ್ಲ, ಮನೆಗೆ ಬಂದಮೇಲೆ ಹೇಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅವಳು ರಚ್ಚು ಫೋನ್ ಮಾಡಿ ಇಲ್ಲ ನನ್ನ ಮಗಳು ನಿಮ್ಮ ಮಗನ್ನ ತುಂಬ ಇಷ್ಟಪಡ್ತಾವಳೆ, ಇನ್ನು ನಿಮ್ಮ ಮನೆ ಕರ್ಸ್ಕೊಬಿಡಿ ಹಂಗೆ ಹಿಂಗೆ ಅಂತ ತುಂಬ ಹೇಳ್ಕೊಂಡ್ಳು ರೀ. ಅದಕ್ಕೆ ನಾನು ಅಂದ್ಬಿಟ್ಟೆ. ಹೌದಾ? ಹಂಗಾದ್ರೆ ಅವ್ರ ಅಪ್ಪಂಗೆ ಎಲ್ಲ ಗೊತ್ತಿಲ್ಲ? ಅಂದ್ರೆ ರೊಚ್ಚು ಗಂಡುಂಗೆ ಗೊತ್ತಿಲ್ದಿದ್ದಂಗೆ ಕಳ್ಸವಳೆ ಅಂತಂದ್ರೆ ಏನರ್ಥ? ರೀ ಅದು ಏನು ಅರ್ಥನೋ ಏನು ಅರ್ಥ ಇಲ್ವೋ ಗೊತ್ತಿಲ್ಲ, ಅವಳೇ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ಲು. ನಾನು ಸರಿ ಬಿಡು ಆಯಿತು ಅಂತ ಹೇಳಿದೆ ರೀ. ನನ್ನ ಮಗನೂ ಅವಳನ್ನ ತುಂಬ ಇಷ್ಟಪಡ್ತಾವನೆ ರೀ. ಅದು ನನಗೆ ಗೊತ್ತಿರೋ ವಿಚಾರನೇ ಅಲ್ವಾ, ಅದಕ್ಕೇನೆ ನಾನು ಸರಿ ಆಯಿತು ಅಂತ ಹೂ ಅಂದ್ಬಿಟ್ಟೆ ರೀ. ಬಿಡಿ, ಇಬ್ರದೂ ಒಳ್ಳೆ ಜೋಡಿ ಅಲ್ವಾ, ಇಬ್ರು ಖುಷಿಯಾಗಿರ್ತಾರೆ ಜೀವನ ಪೂರ್ತಿ. ಅದು ನಾವೇನು ಓಡಿಸ್ಕೊಂಡು ಬಂದೇನು ಮದುವೆ ಮಾಡ್ತಾ ಇಲ್ವಲ್ಲ ರೀ, ಅವರೇ ತಾನೇ ಕಳಿಸ್ತಿರೋದು ಮಗಳನ್ನ. ಅದಕ್ಕೆ ನಾವಿಲ್ಲ ಅಂತಂದರೆ ಸಂದಕ್ಕಿರ್ತದ ಹೇಳಿ. ಹಂಗಲ್ಲಲೇ, ಇಬ್ರು ಮನೆಯವರು ಒಪ್ಪಿಟ್ಟು ಮದುವೆ ಮಾಡೋದೇನಿಯ ಬ್ಯಾರೆ, ಹುಡುಗಿನ ಓಡ್ ಕಳ್ಸೋದೇನಿಯ ಬ್ಯಾರೆ. ಎರಡಕ್ಕೂ ಬ್ಯಾರೆ ಬೇರೆ ಅರ್ಥ ಇರಕ್ಕಿಲ್ವಾ? ಅವ್ರೇನೋ ಸಾಹುಕಾರರು. ಈಗ ಯಪ್ಪ ಏನು ಅನ್ಕೊಳಕ್ಕಿಲ್ಲ ಹೇಳಿ, ನಮ್ಮ ಬಗ್ಗೆ ಎಲ್ಲನೂ ಕೆಟ್ಟದಾಗ ಮಾತಾಡಕ್ಕಿಲ್ವಾ? ಹಂಗು ಹಿಂಗು ಅಂತ ಹೇಳ್ಬಿಟ್ಟು, ಅಲ್ಲ ರೊಚ್ಚುಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ. ಈ ರೊಚ್ಚುಗೆ ಹೇಳು, ಏನು ಬೇಡ ಡೈರೆಕ್ಟಾಗೇನೆ ಬಂದ್ಬಿಟ್ಟು ನಾವು ಮದುವೆ ವಿಚಾರನ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳು ಒಂದೇ ಸಲ. ಅವಳು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾಳೆ. ಹಿಂಗೆಲ್ಲ ಕರ್ಕೊಂಬಿಟ್ಟು ಬರೋದು ಅದೆಲ್ಲ ತಪ್ಪು ತಾನೇ? ಓಹೋ, ನೀವು ಹೇಳ್ದಂಗೆ ಕೇಳ್ಕೊಂಡು ಕುಂತ್ಕೊಂಡ್ರೆ ನೀವೇ ಒಂದು ಕಿತ ಹೋಗ್ಬಿಟ್ಟು ರಚಿತಾಗ ಮಾತಾಡಿ ನೋಡಿ. ಫೋನ್ ಮಾಡಿ, ನನ್ನ ಫೋನ್ ಅಲ್ಲೇ ಮಡಗಿದ್ದೀನಿ, ಹೋಗಿ ಮಾಡಿ ನೀವು. ಸರಿ ಇರು ಬಂದೆ. ಮಗನೇ, ನಿನಗೆ ಒಪ್ಗೆ ತಾನೆ ಹುಡುಗಿ, ನಿಂಗೆ ಮನಸ್ಪೂರ್ವಕವಾಗಿ ಒಪ್ಗೆ ತಾನೆ, ನಿನ್ನ ಖುಷಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಅವಳ ಹತ್ರ ಎಲ್ಲ ಕರೆಕ್ಟಾಗಿ ಮಾತಾಡಿದೀಗ ತಾನೇ. ಅಮ್ಮ, ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಆದರೆ ಅವ್ರ ಅಪ್ಪ ಅಮ್ಮ ಒಪ್ಪಿಟ್ಟು ಮದುವೆ ಮಾಡಿದರೆ ಚೆನ್ನಾಗಿರೋದು. ಆದರೆ ಅವಳು ಮನೆ ಬಿಟ್ಟು ಬರ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಆದರೂ ನನಗೋಸ್ಕರ ಮನೆ ಬಿಟ್ಟು ಬರ್ತಾವಳಲ್ಲ ಅಂತೇಳ್ಬಿಟ್ಟು ಖುಷಿ ಆಗ್ತೈತೆ. ಅದು ಬಿಟ್ಟರೆ ಮತ್ತೆ ಅಂದರೆ ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬರ್ತಾವಳಲ್ಲ ಅನ್ನೋದೇನೇ ಬೇಜಾರು. ನಿಜವಾಗ್ಲೂ ಫೋನ್ ಮಾಡಿದ್ದೆ ನಮ್ಮ ಆಂಟಿ. ಹ್ಞೂ ಕಣೋ, ನಾನು ಯಾಕೋ ಸುಳ್ಳು ಹೇಳಿ, ಒಂದು 5-10 ನಿಮಿಷದಾಗೆ ಕಾರ್ ಬಂದು ಮನೆ ಹತ್ರ ನಿಂತ್ಕೊಂತದೆ. ಹೋಗ್ಬಿಟ್ಟು ನೀನೇ ನೋಡು, ನಿಮ್ಮ ಹುಡುಗಿ ಬರ್ತಾಳೆ. ಮದುವೆ ಎಲ್ಲ ಸಿಂಪಲಾಗೆ ಮಾಡ್ರಿ. ನಾನು ಬರಲಿಲ್ಲ ಆದ್ರೂ ನನ್ನ ಆಶೀರ್ವಾದ ಯಾವಾಗೂ ಇರ್ತದೆ. ನನ್ನ ಮಗಳು ಚೆನ್ನಾಗಿರಬೇಕು ಅಷ್ಟೇ, ನೀನು ಬೇರೆ ಇನ್ನೇನು ಇಲ್ಲ ನನಗೆ ಉದ್ದೇಶ, ಹಂಗೆ ಹಿಂಗೆ ಅಂತ ಹೇಳಿದ್ಲು. ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಮಗ. ಇದ್ರಾಗ ನಂದೆಲ್ಲ ತಪ್ಪೈತೆ. ನೀನು ಇಷ್ಟಪಟ್ಟಿದ್ಯಾ, ನೀನು ಇಷ್ಟಪಟ್ಟಿರೋ ಹುಡುಗಿನ ನಾನು ಯಾವತ್ತೂ ಬೇಡ ಅಂತ ಅಂದ್ಬಿಡ್ತೀನ ಹೇಳು. ನಿನ್ನಿಷ್ಟನೇ ನನ್ನಿಷ್ಟ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಜವಾಗೂ ಬೇರೆ ಯಾರಾದರೂ ಸಹಾಯ ಮಾಡ್ತಿರ್ಲಿಲ್ವೋ ಗೊತ್ತಿಲ್ಲ. ಅವಳು ನನ್ನ ತುಂಬ ಹಚ್ಕೊಬಿಟ್ಟವಳೆ. ಅವಳು ನನ್ನನ್ನು ತುಂಬಾ ಇಷ್ಟಪಡ್ತಾಳೆ. ಅದಕ್ಕೆ ನೀನು ತುಂಬ ಸಹಾಯನೇ ಮಾಡಿದೆ ಕಣಮ್ಮ. ಥ್ಯಾಂಕ್ಸು. ಸರಿನಮ್ಮ, ನಾನು ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀನಿ. ಅವಳು ಬರ್ತಾಳೆ ಅಲ್ವಾ, ಅದಕ್ಕೆ ಅಲ್ಲೇ ಕಾಯ್ತಾ ಇರ್ತೀನಿ. ಹಬ್ಬಾ, ಏನು ಖುಷಿನೋ ಏನೋ ನಿನ್ಗಂತನೂ. ಸರಿ ಸರಿ ಆಯಿತು, ಹೋಗು. ಮಹಾ ಹೇಳ್ರಿ. ಮಾತಾಡ್ದೆ. ರೊಚ್ಚು ಎಲ್ಲ ವಿಚಾರನೂ ಹೇಳಿದ್ಲು. ಅವ್ರ ಅಪ್ಪ ಅದು ಏನೋ ದುಡ್ಗೋಸ್ಕರ ಮಗಳನ್ನ ಮಾರ್ತಾವನೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ಲು. ನಾನು ಹೌದಾ ಸರಿ ಬಿಡು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಎಲ್ಲ ಹೇಳಿದೆ. ಅವಳಿಗೆ ನನ್ನ ಮಗಳು ಚೆನ್ನಾಗಿರ್ಬೇಕು ಅಷ್ಟೇನೆ, ದುಡ್ಡು ಗಿಡ್ಡು ಕಟ್ಕೊಂಡು ನನಗೇನಾಗಬೇಕು, ಆ ದುಡ್ಡು ಅವಶ್ಯಕತೆ ನನಗಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ಲು. ನಾನು ಸರಿ ಬಿಡಮ್ಮ ಆಯಿತು, ನನಗೂ ಒಪ್ಗೆನೇ ಬರಲಿ, ಚೆನ್ನಾಗಿದ್ರೆ ಸರಿ ಅಂತ ಹೇಳಿದೆ ನಾನು. ಸದ್ಯ ಈಗಾದ್ರೂ ಒಪ್ಕೊಂಡ್ರಲ್ಲ. ನಾನೆಲ್ಲಿ ನೀವು ಒಪ್ಕೊಳ್ಳಲ್ವೇನೋ, ಅವ್ರ ಮನೆಗೆ ಒಪ್ಕೊಂಡಿಲ್ವಲ್ಲ, ಹಂಗೆ ನೀವು ಒಪ್ಕೊಳ್ಳಲ್ವೇನೋ. ಆಮೇಲೆ ಬಂದಿರೋ ಹುಡುಗಿನ ವಾಪಸ್ ಕಳ್ಸ ಅಂತ ಗತಿ ಬಂದ್ಬಿಡ್ತದೇನೋ ಅಂತ ಭಯ ಆಗಿತ್ತು ರೀ. ಬಿಡಿ, ಇವತ್ತೆಲ್ಲ ನಾಳೆ ಎಲ್ಲ ಸರೋಯ್ತದೆ. ಮೊದಲು ನಮ್ಮ ಮಗನ ಖುಷಿ ನೋಡಣ್ರಿ. ನಮ್ಮ ಮಗ ಎಷ್ಟು ಖುಷಿಯಾಗವನೇ ನೋಡಿದ್ರ. ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ತುದಿಗಾಲಾಗಿ ನಿಂತವನೆ. ಅದಕ್ಕೇನೆ ನಾನು ಸರಿ ಬಿಡು, ನನ್ನ ಮಗನ ಇಷ್ಟನೇ ನನ್ನ ಇಷ್ಟ ಅಂತ ಒಪ್ಕೊಂಡಿದ್ದೀನಿ. ಸರಿ ಬನ್ನಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಬನ್ನಿ ಹೋಗೋಣ. ಎಲ್ಲಪ್ಪ 10 ನಿಮಿಷಕ್ಕೆ ಬರ್ತಾರೆ ಅಂತ ಹೇಳ್ತಿತ್ತು ನಮ್ಮಮ್ಮ. 10 ನಿಮಿಷ ಆದರೂ ಬರಲಿಲ್ವೇ ಇವಳು? ನನಗೋಸ್ಕರ ಮನೆ ಬಿಟ್ಟೇ ಬರ್ತಾವಳ. ಬಿಡು, ಗ್ರೇಟ್ ರಮ್ಯಾ, ನೀನಂತೂ ಗ್ರೇಟ್ ಬಿಡು. ಈಗ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ನನ್ನ ಕರ್ತವ್ಯ. ತುಂಬ ಚೆನ್ನಾಗಿ ನೋಡ್ಕೊತೀನಿ. ಇನ್ಮೇಲೆ ಕಷ್ಟಪಟ್ಟು ಕೆಲಸ ಅಂತೂ ಮಾಡೇ ಮಾಡ್ತೀನಿ. ಚೆನ್ನಾಗಿ ನೋಡ್ಕೊತೀನಿ ಬಿಡು ನಿನ್ನ. ಎಲ್ಲಿ ಫೋನ್ ಮಾಡಲಾ? ಬೇಡ ಬೇಡ ಬಿಡು, ಫೋನೆಲ್ಲ ಯಾಕೆ ಮಾಡಬೇಕು ಸುಮ್ಮನೆನೇ. ಅವಳೇ ಬರ್ತಾಳಲ್ಲ ಕಳ್ಳಿ. ನನಗೊಂದು ಫೋನ್ ಮಾಡಿ ಒಂದು ವಿಚಾರ ಹೇಳಿಲ್ಲ ನೋಡಿ ನನಗೆ, ಹಿಂಗೆ ಬರ್ತಾ ಇದ್ದೀನಿ ಅಂತ. ನಾನು ಎಂಥ ಕಳ್ಳಿರ್ಬೇಡ ಇವಳಂತೂ. ನಾನು ಒಂದು ಮಾತು ಹೇಳಿದ್ದೀನಿ ಸೌದೋಗಳ. ಯಾವುದೋ ಕಾರ್ ಬಂತು. ಅಣ್ಣ, ಬ್ಯಾಗ್ ತಂದಂಗೆ ಒಳಗಡೆ ಇಟ್ಬಿಡಿ. ಓಕೆ ಮೇಡಮ್. ಲೇ, ಒಂದು ಮಾತು ಹೇಳಿಲ್ವಲ್ಲ ನನಗೆ, ಬರ್ತಿದ್ದೀನಿ ನಿಂಗೆ ಅಂತೇಳಿ ಮನೆ ಬಿಟ್ಟೆ ಬಂದ್ಬಿಟ್ಟ ನೀನು. ಮತ್ತೆ ನಾನು ಒಂದ್ಸಲ ಮಾತು ಕೊಟ್ಮೇಲೆ ಮುಗಿತಪ್ಪ. ನಾನು ಒಂದ್ಸಲ ಇಷ್ಟಪಡ್ತಾ ಇದ್ದೀನಿ ಅಂದಮೇಲೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇನೆ. ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀನಿ ನಾನಂತೂ. ನಾನು ನೋಡು, ಅದೆಲ್ಲ ಯಾಕೆ ಈಗ? ನಾನು ನಿನಗೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ ತಾನೆ, ನೀನು ನನ್ನನ್ನು ಮನೆ ಒಳಗಡೆಗೂ ಕರ್ಕೊಂಡು ಹೋಗಲ್ವಾ? ಇಷ್ಟೇನಾ? ಲೇ, ಹಂಗೆ ಯಾಕೆ ಮಾತಾಡ್ತೀಯಾ? ನಿನ್ನ ಇಷ್ಟಪಡ್ದಂಗೆ ನಾನು ಏನಾದರೂ ಇರ್ತೀನಾ? ನೀನಂದ್ರೆ ನಂಗೆ ತುಂಬ ಇಷ್ಟ. ಅದಕ್ಕೆ ತಾನೇ ಆಗ್ಲಿಂದ ಆ 1/4 ಗಂಟೆ 20 ನಿಮಿಷದಿಂದ ಇಲ್ಲೇ ನಿಂತ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಬರುತ್ತಾ 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 ಕಾರು ಅಂತ ಹೇಳಿ. ಸರಿ ಬಾ. ಯಾವತ್ತೂ ನಿನಗೆ ಹರ್ಟ್ ಆಗೋಕ್ಕೆ ನಾನು ಬಿಡೋದೇ ಇಲ್ಲ. ನಿಮ್ಮ ಅಪ್ಪ ಅಮ್ಮ ನೆನಪು ಸಹ ಆಗಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ನಿನ್ನ. ಬಾ. ತುಂಬ ಥ್ಯಾಂಕ್ಸ್ ಕಣೋ. ತುಂಬ ನಂಬಿಟ್ಟು ನಿನ್ನ ತುಂಬ ಇಷ್ಟಪಟ್ಬಿಟ್ಟು ಮನೆ ಬಿಟ್ಟು ಬಂದಿದ್ದೀನಿ. ನಮ್ಮ ಅಪ್ಪಂಗೆ ನನ್ನ ತಮ್ಮಂಗೆ ಇಬ್ರಿಗೂ ನಾನಂದರೆ ಇವಾಗ ದ್ವೇಷ ಶುರು ಆಗಿರ್ತೈತೇನೋ. ಇನ್ನೂ ನಾನು ಬಂದಿರೋದು ಗೊತ್ತಿರಲ್ಲ. ನಮ್ಮಮ್ಮ ಫುಲ್ ನನಗೋಸ್ಕರ ಫುಲ್ಲು ಫುಲ್ ಸಪೋರ್ಟ್ ನನಗೆ. ಅಮ್ಮ ಹೇಳ್ದದಕ್ಕೆ ಧೈರ್ಯವಾಗಿ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಅಲ್ಲೇ ಎದ್ರುಕೊಂಡು ಅಲ್ಲೇ ಕೂತ್ಕೊಬಿಡ್ತಾ ಇದ್ನೋ ಏನೋ.
ಪರವಾಗಿಲ್ಲ ಬಿಡು, ಬಾ ಹೋಗೋಣ. ಮಗಳೇ, ನಿಮ್ಮಮ್ಮ ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯನೂ ಹೇಳಿದ್ರು ಕಣಮ್ಮ. ನನಗಂತೂ ನೀನು ಮನೆ ಸೊಸೆ ಆಗೋದು ಪೂರ್ತಿ ಒಪ್ಪಿಗೆ ಐತೆ. ಆದರೆ ನಮ್ಮದು ನಿಮ್ಮಷ್ಟು ದೊಡ್ಡ ಮನೆ ಅಲ್ಲ, ಶ್ರೀಮಂತರ ಮನೆ ಅಲ್ಲ, ಬಡವ್ರ ಮನೆ. ಎಲ್ಲ ಒಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕಣಮ್ಮ. ಈಗ ಹೊಸ್ಲು ದಾಟ್ಬಿಟ್ಟು ಈಚೆ ಕಡೆಗೆ ಬಂದಿದ್ಯಾ, ಬಂದಮೇಲೆ ಹಂಗೆ ಮುರ್ವದಿ ಉಳಿಸ್ಕೊಂಡು ಹಂಗೆ ನೀ ಸಂದಕ್ಕೆ ಹೋದ್ರೆ ನೀ ತಾನೇ ಬೆಲೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೆನೆಯ ಅದು ಇದು ಎಲ್ಲ ಯಾಕೆ ಸುಮ್ಕೆನೆಯ? ಒಂದ್ಸಲ ಯೋಚನೆ ಮಾಡು. ನಾವಂತೂ ಭಾಳ ಅಂದರೆ ಭಾಳ ಬಡವರು. ನಿನಗೂ ಗೊತ್ತಲ್ವಾ, ನಮ್ಮದು ವ್ಯವಸಾಯ ಅದು ಇದು ಅಷ್ಟೇನೆಯ. ಊಟಕ್ಕೂ ಬಟ್ಟೆಗೂ ಏನು ಮೋಸ ಇಲ್ಲ. ಅಷ್ಟು ಬಿಟ್ಟರೆ ಭಾಳ ಅಂದರೆ ಭಾಳ ಕಷ್ಟ. ನಿಮ್ಮ ಥರ ಕಾರುಗಳಿಲ್ಲ, ನಿಮ್ಮ ಥರ ದೊಡ್ಡ ದೊಡ್ಡ ಮನೆಗಳಿಲ್ಲ. ಆದ್ರೂ ನನ್ನ ಮಗ ಭಾಳ ಒಳ್ಳೆನು. ನಾನು ನಿನ್ನ ಮಗಳು ಥರ ನೀನು ನೋಡ್ಕೊತೀನಿ. ನೀನು ನಮ್ಮನೆ ನನ್ನ ಮನೆತನ ನಂಬ್ಕೊಂಡು ಬಂದಿದ್ಯಾ ಅಂತ ಹೇಳಿದ್ರೆ ನಾನು ನೀನು ಅಷ್ಟೇ ಚೆನ್ನಾಗಿ ನೀನು ನೋಡ್ಕೋಬೇಕು ತಾನೇ. ಅಷ್ಟೇ ಚೆನ್ನಾಗಿ ನೀನು ನೋಡ್ಕೊತೀನಿ ನಿನ್ನೂ, ಸರಿನಾ? ನೀನು ಯಾವುದೇ ಹೆದರಿಕೆ ಬೇಡ. ನೀನು ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನೀನು ಸಂದಾಗ ನೋಡ್ಕೊತೀವಿ. ಅಯ್ಯೋ ಅತ್ತೆ, ಸಾಕು ಸಾಕು ಪೀಟಿಕೆ. ನಾನೇನಾದ್ರೂ ನಿಮ್ಮ ಮನೆ ನೋಡ್ದಿದ್ದೇನೆ ಬಂದ್ಬಿಟ್ಟಿದ್ದೀನಾ? ಇಲ್ಲಾಂದರೆ ನಿಮ್ಮ ಮಗ ನನಗೆ ಏನಾದರೂ ಸುಳ್ಳು ಹೇಳ್ಬಿಟ್ಟು ಏನಾದ್ರೂ ಈ ಥರ ಏನಾದರೂ ಮಾಡ್ತಾವ್ರಾ? ಸುಳ್ಳು ಹೇಳಿ ನನ್ನೇನು ಲವ್ ಮಾಡಿಲ್ಲ ಅವರು, ಎಲ್ಲ ಸತ್ಯ ಹೇಳ್ಬಿಟ್ಟೆ ಲವ್ ಮಾಡೋರೆ. ನನಗಂತೂ ಯಾವ ಬೇಜಾರು ಇಲ್ಲಪ್ಪ. ನನಗಂತೂ ನೀವು ನನ್ನ ಮಗಳು ಅಂತ ಕರೆದ್ರಲ್ಲ, ಅದಕ್ಕಿನ್ನೂ ಬೇರೆ ಇನ್ನೇನಾದರೂ ಬೇಕಾ? ನಾನಂತೂ ಮಗಳಿದ್ದಂಗೆ ತಾನೇ ಈ ಮನೆಗೆ, ಇನ್ಮೇಲೆ ಹಾಗೆ ಇರ್ತೀನಿ. ನೋಡವ, ನನ್ನ ಮಗ ಏನಾದ್ರೂ ಹಂಗೋ ಹಿಂಗೋ ಏನಾರ ಸುಳ್ಳು ಹೇಳಿ ನಾಟಕ ಮಾಡಿ ನಿನ್ಗೆ ಏನಾರ ಬೇಜಾರು ಮಾಡ್ದ ಅಂತಂದ್ರೆ ತಲೆನೇ ಕೆಡ್ಸ್ಕೊಬೇಡ. ಮಾವಯ್ಯ ಹಿಂಗೆ ಮಾಡ್ದ ಅಂತ ಹೇಳ್ಬಿಟ್ಟು ಬಂದು ಅಂತಾಗ ಹೇಳು, ನಾನು ವಿಚಾರಿಸ್ಕೊತೀನಿ, ಸರಿನಾ? ಯಾವಾಗೂ ನಾವಂತೂ ನಿನ್ನ ಕಡೆನೇ ಸಪೋರ್ಟ್ ಮಾಡ್ತೀವಿ ಕಣವ. ಅಂದರೆ ತಪ್ಪು ಯಾರ ಕಡೆ ಇರ್ತದೋ ಅವ್ರನ್ನೇ ಬೈಯೋದು ನಾವಂತೂ. ಏನೋ ಮಹಾಲಕ್ಷ್ಮಿ ಥರ ಮನೆಗೆ ಬಂದಿದ್ಯಾ ಕಣವ, ಮನೆ ಬಿಟ್ಬಿಟ್ಟೆ ಬಂದಿದ್ಯಾ. ನನಗೂ ಗೊತ್ತು, ಮನೆ ಬಿಟ್ಟೆ ಬಂದಿರೋ ಹೆಣ್ಮಕ್ಳಿಗೆ ಅಪ್ಪ ನೆನಪಾಗೋದು, ಅಮ್ಮ ನೆನಪಾಗೋದು ಎಲ್ಲ ಸಹಜನೇಯ. ಆದ್ರೂ ಅದಕ್ಕೂ ಮೀರಿ ನಾವು ಪ್ರೀತಿ ತೋರಿಸಿ ಏನೋ ಒಂದು ಅದೇನೋ ಅಂತಾರಲ್ಲ, ನಿಮಗೂ ಒಂದು ದಾರಿ ಮಾಡ್ಕೊಡ್ತೀವಿ. ಬಾ ಒಳಗಡೆಗೆ ಬಾ. ನೀನು ಖುಷಿಯಾಗಿದ್ರೆ ನಮಗೂ ಖುಷಿನೇನೆಯ. ರೀ, ಅಲ್ಲ ಅವ್ರ ಅಜ್ಜಿ ಮನೆ ಕಳ್ಸದ ಅಂತ ಇನ್ನು ಯಾಸಡ ಮುಗಿಯ ಗಂಟ ಮದುವೆ ಮಾಡಕ್ಕಿಲ್ವಲ್ಲ, ಅವ್ರ ಅಜ್ಜಿ ಮನೆ ಕಳ್ಸನ? ಅಯ್ಯೋ ಅತ್ತೆ, ಅಮ್ಮ ಹೇಳವ್ರೆ ಅಜ್ಜಿ ಮನೆಗೆ ಇರಬೇಡ, ಹೋಗ್ಬಿಟ್ಟು ನೀನು ಇವ್ರ ಮನೆಗೆ ಇರು. ಯಾಕಂದ್ರೆ ಅಜ್ಜಿ ಮನೆಗಿದ್ರೆ ನಿಮ್ಮ ಅಪ್ಪ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಇಬ್ರದ್ದು ಮದುವೆ ಆಗೋಯ್ತು ಅಂತ ಹೇಳ್ಬಿಡು, ಆಷಾಢ ಮುಗಿದ್ಮೇಲೆ ಮದುವೆ ಆಗು ಅಂತ ಎಲ್ಲ ಹೇಳಿ ಕಳ್ಸಿದ್ರು. ಕಣವ, ನನ್ನ ಸೊಸೆ ಹೇಳೋದು ಸರಿಯಾಗಿ ಐತೆ ಮಹಾ. ಈಗ ಸುಮ್ಮನೆ ಅವ್ರ ಅಜ್ಜಿ ಮನೆ ಕಳಿಸ್ಬಿಟ್ರೆ ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಮದುವೆನೇ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಇಲ್ಲೇ ಇರಿಸ್ಕೊಳ್ಳೋಣ. ಆಮೇಲೆ ನಿಧಾನಕ್ಕೆ ಹೆಂಗೋ ಮದುವೆ ಮಾಡಿದ್ರೆ ಆಯ್ತಲ್ವೇ? ಸರಿ ಕಣವ, ಆಯ್ತು. ನಿಮ್ಮ ಅಜ್ಜಿ ಮನೆ ಕಳಿಸಿ, ನಿನ್ನೂ ದೂರ ಮಾಡಕ್ಕೆ ನಮಗೂ ಏನು ಇಷ್ಟ ಇಲ್ಲ. ನಿಮ್ಮ ಅಪ್ಪ ದುಡ್ಡಿರೋರು ಏನು ಬೇಕಾದರೂ ಮಾಡ್ತಾರೆ. ಸರಿ, ಮದುವೆ ಆಯಿತು ಅಂತ ನೀನು ಹೇಳೋಣ. ಆಷಾಢ ಅಂತಂದ್ರೂ ಹಂಗೆ ತಾಳಿ ಕಟ್ಕೊಂಡ್ವಿ ಅಂತ ಏನೋ ಹೇಳಿದ್ರಾಯ್ತು. ಬಾ ಕುಂತ್ಕ ಬಾ, ನೀನು ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದ್ದೀನಿ, ಬಾ. ಸರಿ ಆಂಟಿ, ನನಗಂತೂ ನಿಮ್ಮ ಕೈಯಾರೆ ಫ್ರೆಶ್ ಆಗಿ ಬಿಸಿ 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 ಕಾಫಿ ಮಾಡ್ಕೊಡಿ ಸಾಕು. ಅಮ್ಮ, ಬಾ ಮಾಡ್ಕೊಡ್ತೀನಿ. ನೋಡ ಮಗ, ನೀನು ನಂಬ್ಕೊಂಡು ಮನೆಗಿನೇ ಎಲ್ಲ ಬಿಟ್ಬಿಟ್ಟು ಬಂದವಳೆ ಕಣ. ಸಾವುಕಾರ ಹುಡುಗಿ ಬೇರೆ, ಎಷ್ಟು ಕ್ವಾಪ ಬಂದ್ರು ದಾವಡೆಗೆ ಹಾಕೊಂಡು ಸುಮ್ಮನೆ ಆಗ್ಬಿಡು ನೀನು, ಸರಿನಾ? ನೀನು ಹಿಂಗೆಲ್ಲನೂ ಅದು ಇದು ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಇದು ಮಾಡಕ್ಕೆ ಹೋಗ್ಬೇಡ ನೀನು. ಜೋರಾಗಿ ಮಾತಾಡೋದು ಅದೆಲ್ಲ ಮಾಡಬೇಡ, ಮೋಸ ಮಾಡೋದು. ನೀನು ನಂಬ್ಕೊ ಬಂದಿರೋ ಹುಡುಗಿನ ಸಂದಕ್ಕೆ ನೋಡ್ಕೋಬೇಕು ಕಣ. ಅಪ್ಪ, ನಾನು ಏನು ಅಂತ ಗೊತ್ತಿಲ್ವಾ ನಿನಗೆ? ಇವಾಗ ಒಳ್ಳೆನೇ, ನಾಳಿಕೆ ಕೆಟ್ಟನೂ ಆಗ್ಬೋದಲ್ವಾ? ಇವಾಗ ಹೆಂಗೋ ಎಲ್ಲನೂ ಒಳ್ಳೆನೇ ಬುದ್ಧಿ, ಒಳ್ಳೆ ಮನಸ್ಸಿನೇ ಐತೆ. ಆಮೇಲೆ ಹುಡುಗರು ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ನೀನು ನಂಬ್ಕೊ ಬಂದೈತೆ ಮಗ, ಮೋಸ ಮಾಡಬೇಡ. ಇಲ್ಲಪ್ಪ, ಮೋಸ ಗೀಸ ಎಲ್ಲ ಮಾಡಲ್ಲ, ನಿನ್ನಣೆಗೂ ಮಾಡಲ್ಲ. ಈಗ ಸಮಾಧಾನ ಆಯಿತು.